ಫ್ರೆಂಡ್ಸ್, ನಾನಿವತ್ತು ತೋರ್ಸಕ್ಕೆ ಹೋಗ್ತಿರೋಂಥ ಪ್ಲೇಸ್ ಹೊಸಪೇಟೆ ಹತ್ರ ಇರೋ ತುಂಗಭದ್ರಾ ಡ್ಯಾಮ್. ಇದನ್ನ TB ಡ್ಯಾಮ್ ಅಂತಲೂ ಕರೀತಾರೆ. ಮತ್ತು ಇದು ಕರ್ನಾಟಕದ 2ನೇ ಅತಿ ದೊಡ್ಡ ಡ್ಯಾಮ್. ಈ ಅಣೆಕಟ್ಟನ್ನು ಕಟ್ಟಲು 1942ರಲ್ಲಿ ಸರ್ MS ತಿರುಮಲೈ ಅಯ್ಯಂಗಾರ್ ಅವರು ಹೊಸಪೇಟೆ ಹತ್ರ ಇರೋ ಮಲ್ಲಾಪುರನ ಒಂದು ಸೂಕ್ತವಾದ ಸ್ಥಳ ಎಂದು ತಿಳಿಸ್ತಾರೆ. ಅದರಂತೆ ಫೆಬ್ರವರಿ 28, 1945ರಂದು ಈ ಅಣೆಕಟ್ಟನ್ನು ನಿರ್ಮಿಸಲು ಅಡಿಗಲನ್ನು ಹಾಕಲಾಯಿತು. ತದನಂತರ ಭಾರತ ಸರ್ಕಾರವು ಸರ್ ಎಂ ವಿಶ್ವೇಶ್ವರಯ್ಯನವರನ್ನೊಳಗೊಂಡ ಮಂಡಳಿಗೆ ತುಂಗಭದ್ರಾ ಅಣೆಕಟ್ಟನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ನೀಡಿತು. ಈ ಅಣೆಕಟ್ಟು ಸರಿಸುಮಾರು 133 TMC ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಅಣೆಕಟ್ಟು ಸರಿಸುಮಾರು 2449 ಮೀಟರ್ ಉದ್ದ ಮತ್ತು 49 ಮೀಟರ್ ಎತ್ತರವಿದೆ. ಈ ಡ್ಯಾಮ್ ಪ್ರವಾಹದ ಸಂದರ್ಭದಲ್ಲಿ 6 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡುವ ಸಾಮರ್ಥ್ಯವನ್ನು ಹೊಂದಿದೆ. ಮಣ್ಣು ಮತ್ತು ಸುಣ್ಣದಿಂದ ಕಟ್ಟಿರುವಂತಹ ಈ ಅಣೆಕಟ್ಟನ್ನು ಮೊದಲು ಪಂಪಾಸಾಗರ ಅಣೆಕಟ್ಟು ಎಂದು ಕರೆಯಲಾಗುತ್ತಿತ್ತು. ತದನಂತರ ಈ ಅಣೆಕಟ್ಟನ್ನು TB ಡ್ಯಾಮ್, ತುಂಗಭದ್ರಾ ಡ್ಯಾಮ್ ಮತ್ತು ಮುನಿರಾಬಾದ್ ಡ್ಯಾಮ್ ಎಂದು ಕರೆಯುತ್ತಾರೆ.